ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಇವರ ಆದೇಶದ ಮೇರೆಗೆ ಈ ಖಾತಾ ಅಭಿಯಾನಕ್ಕೆ ಇವತ್ತು ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಅವರು ಸಂಕೇಶ್ವರ ಪುರಸಭೆಯ ಆವರಣದಲ್ಲಿ ಚಾಲನೆ ಕೊಡೋದ್ರ ಮುಖೇನ ಈ ಖಾತೆಗಾಗಿ ಅರ್ಜಿ ಸಲ್ಲಿಸಿರುವ ಫಲಾನುಭವಿಗಳಿಗೆ ಶಾಸಕ ನಿಖಿಲ್ ಕತ್ತಿ ಉತ್ತಾರವನ್ನು ವಿತರಿಸಿದರು. ಇದು ಕೇವಲ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಅನಧಿಕೃತ ಆಸ್ತಿಗಳ ಮಾಲೀಕರಿಗೆ ಮಾತ್ರ ಈ ಯೋಜನೆಯ ಸದುಪಯೋಗವಾಗುತ್ತೆ. ನಮ್ಮ ಮಾಲೀಕತ್ವವನ್ನ ಪುರಸಭೆಯಲ್ಲಿ ನೋಂದಾಯಿಸಬೇಕಾದ್ರೆ ಇಸಿ, ಆಧಾರ್ ಕಾರ್ಡ್, ಮಾಲೀಕರ ಭಾವಚಿತ್ರ, ಖರೀದಿ ಕಾಗದ ಪತ್ರ, ಮನೆಯ ಭಾವಚಿತ್ರ ಮತ್ತು ಚಾಲ್ತಿಯಲ್ಲಿ ತುಂಬಿರುವಂತಹ ನೀರಿನ ಕರದ ರಶೀದಿ ಅರ್ಜಿಯೊಂದಿಗೆ ಸಲ್ಲಿಸಿದ್ರೆ ಈ ತಂತ್ರಾಂಶದಲ್ಲಿ ಬಿ ಖಾತಾ ಉತ್ತಾರ ಪಡೆಯಬಹುದಾಗಿದೆ ಎಂದು ಸಂಕೇಶ್ವರ ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದವರು ತಿಳಿಸಿದರು. ಸರ್ಕಾರ 10/9/2024 ಒಂದು ನಮ್ಮ ಕಾಯ್ದೆನ ಅಮೆಂಡ್ಮೆಂಟ್ ಮಾಡಿ ಈ ಅನಧಿಕೃತವಾಗಿದ್ದ ಯಾವ ಬಡಾವಣೆಗಳದಾವ ಅವುಗಳನ್ನೆಲ್ಲನೂ ಬಿ ಖಾತಾ ಇಶ್ಯೂ ಮಾಡ್ಬೇಕಂತ ಹೇಳಿ ಟ್ಯಾಕ್ಸ್ ತುಂಬಿಕೊಂಡು ಅವಕ್ಕೆ ಒಂದು ನಾವು ಉತ್ತಾರ ಕೊಡೋದು ರೆಗ್ಯುಲರ್ ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಒಳಗೆ ಅಕ್ರಮ ಸಕ್ರಮದ ಸ್ಟೇ ಇರೋದ್ರ ಇದಕ್ಕೆ ಪಾರ್ಟ್ ಆಫ್ ದ ಇದು ಅಂತೇಳಿ ಇದು ಮಾಡಿರ್ತಾರೆ. ಅಷ್ಟೊಂದು ವೇ ಸಾರ್ವಜನಿಕರಿಗೆ ಅನುಕೂಲ ಆಗಲಿ, ಬಡವರಿಗೆ ಈ ಉತ್ತಾರ ತೊಗೊಂಡು ಮಾರಾಟ ಮಾಡ್ಬೋದು, ಅದ್ರ ಮೇಲೆ ಲೋನ್ ತೊಗೋಬೋದು ಅಂಥೇಳಿ ಆ ಪ್ರಕಾರವಾಗಿ ಫೆಬ್ರವರಿ 10 ತಾರೀಕಿನಿಂದ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ವರ್ಚುವಲ್ ಇದ್ರ ಮುಖಾಂತರ ಚಾಲನೆ ಕೊಟ್ಟಿದ್ದಾರೆ. ಈ ವೇಳೆ ಶಾಸಕರು ಆದ ನಿಖಿಲ್ ಕತ್ತಿ, ಪುರಸಭೆ ಅಧ್ಯಕ್ಷೆ ಸೀಮಾ ಹತನೂರಿ, ಪುರಸಭೆಯ ಎಲ್ಲ ಅಧಿಕಾರಿಗಳು ಮತ್ತು ಫಲಾನುಭವಿಗಳು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.